ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೆ.ಪಿ. ಭಟ್ ಕನ್ನಡತಿ. ನಾನು ಮುಂಚಿನ ವಿಡಿಯೋದಲ್ಲಿ ಬೆಳೆದ ಗಿಡಗಳಿಗೆ ಪಿಂಚಿಂಗ್ ಕೊಡೋದ್ರಿಂದ, ಕಟಿಂಗ್ ಕೊಡೋದ್ರಿಂದ ಯಾವ ರೀತಿ ಗಿಡದ ಮೇಲೆ ಹೂವು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಈಗಿನ ವಿಡಿಯೋದಲ್ಲಿ ನಾವು ಪಿಂಚಿಂಗ್ ಕೊಡೋದ್ರಿಂದ ಗಿಡದ ಬುಡದಲ್ಲಿ ಯಾವ ರೀತಿ ಗೆಡ್ಡೆಗಳನ್ನು ತಗೋಬೋದು, ಬೆಳವಣಿಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಣ್ಣ ಒಂದು ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ. ನೀವೇನು ಸಣ್ಣದಾಗಿ ತಂದಿರ್ತೀರಾ ಹಿಳ್ಳು ಅಥವಾ ಹೆನೆ, ಅದನ್ನು ನೆಡುವ ಮುಂಚೆ ಅದರ ಪಕ್ಕದಲ್ಲಿ ಸಣ್ಣದಾದ ಕೋಲು ಅಥವಾ ಕಡ್ಡಿನ ಹಾಕಿ ನೆಡುವುದರಿಂದ ಏನಾಗ್ತದೆ ಅಂದರೆ ಅದು ಕೆಳಗೆ ಬಾಗದಂತೆ ನೇರವಾಗಿ ಬೆಳೆಯೋಕ್ಕೆ ಅನುಕೂಲವಾಗ್ತದೆ. ನೆಕ್ಸ್ಟ್ ಬೆಳೆದ ಗಿಡಗಳನ್ನು ಆದಷ್ಟು ಇಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಆರೋಗ್ಯವಾಗಿ ಬೆಳೆದಿರೋಂಥ ಗಿಡನ ಪಿಂಚಿಂಗ್ ಕೊಡೋದ್ರಿಂದ ಅದಕ್ಕೆ ಸಪೋರ್ಟ್ ಆಗಿ ಅದರದ್ದೇ ಅಂತ ಸರಿಯಾದಂಥ ಒಂದು ಕೋಲನ್ನು ಕೊಡಿ. ಅದಕ್ಕೆ ಸರಿಯಾದಂಥ ಎತ್ತರವಾದಂಥ ಒಂದು ಕೋಲು ಕೊಡೋದ್ರಿಂದ ಅಗಲವಾಗಿ ಚೆನ್ನಾಗಿ ಗಿಡ ಬೆಳವಣಿಗೆ ಆಗ್ತದೆ. ನಂತರ ಆ ಗಿಡಕ್ಕೆ ಮೊಗ್ಗು ಏನಾದ್ರು ಬರೋಕ್ಕೆ ಶುರುವಾದ ನಂತರ ಈಗ ಏನು ಕೊಟ್ಟಿರ್ತಿರಲ್ಲ ಆ ಗಿಡದ ಕೋಲನ್ನು ಆದಷ್ಟು 2ರಿಂದ 4 ಇಂಚು ಅಗಲ ಬಿಟ್ಟು ಕೊಡೋದ್ರಿಂದ ಗಿಡದ ಬುಡದಲ್ಲಿ ಗೆಡ್ಡೆಗಳು ಅಗಲವಾಗಿ ಎತ್ತರವಾಗಿ ಬರೋಕ್ಕೆ ಅನುಕೂಲ ಆಗ್ತದೆ. ನೀವು ಮುಂಚೆನೇ ಮೊದಲನೇ ಗಿಡದಲ್ಲಿ ಸ್ವಲ್ಪ ಅಂತರ ಇರದೇ ಹೋದರೂ ನಡೀತದೆ. ಆದರೆ 2ನೇ ಸಾರಿ ಚಿಗುರು ಬರುವಾಗ ಕೊಡುವಂಥ ಕೋಲಿನಲ್ಲಿ 2ರಿಂದ 4 ಇಂಚು ಅಂತರ ಕೊಟ್ಟು ಗಿಡವನ್ನು ಹಾಕಿ ಕಟ್ಟಿದಾಗ ಹೊಸದಾಗಿ ಚಿಗುರು ಬರೋಕ್ಕೆ ಅನುಕೂಲ ಆಗ್ತದೆ. ನೆಕ್ಸ್ಟ್ ಚಿಗುರೆಲ್ಲ ಬಂದಾಯಿತು, ಮೊಗ್ಗುಗಳು ಬರೋಕ್ಕೆ ಶುರುವಾಯಿತು, ಗಿಡದಲ್ಲಿ ಭಾರ ಹೆಚ್ಚಾದಾಗ ಗಿಡಕ್ಕೆ ಆ ಕೋಲಿನ ಸಪೋರ್ಟಿಂಗ್ ಕಡಿಮೆ ಆಗೋದ್ರಿಂದ ಅತಿ ಎತ್ತರವಾಗಿರುವಂಥ ಒಂದು ಸ್ವಲ್ಪ ಗಟ್ಟಿಯಾಗಿರುವಂಥ ಕೋಲನ್ನ ನೀವು ಇನ್ನೂ ಒಂದು ಜಾಗ ಬಿಟ್ಟು ಕೊಡೋದ್ರಿಂದ ಚೆನ್ನಾಗಿ ಗಿಡ ಎತ್ತರವಾಗಿ ಬೆಳೆಯೋಕ್ಕೆ ಶುರುವಾಗ್ತದೆ. ಹಾಗೆ ಮೊಗ್ಗುಗಳಿಗೆ ಬಾಗದೇ ಇರೋ ಹಾಗೆ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ನೀವು 2ರಿಂದ 3 ಸಲ ಕೋಲುಗಳನ್ನ ಕೆಲವು ಅಂತರ ಬಿಟ್ಟು ಹಾಕಿ ಕಟ್ಟುವುದರಿಂದ ಗಿಡಗಳ ಬುಡದಲ್ಲಿ ಅಗಲವಾಗಿ ಗೆಡ್ಡೆಗಳು ಬರೋಕ್ಕೆ ಶುರುವಾಗ್ತದೆ. ಆದಷ್ಟು ಮಳೆ ಕಡಿಮೆ ಇರುವಾಗ ಬೇರೆ ಗಿಡಗಳನ್ನು ಸಸಿಗಳನ್ನು ನೆಡೋದ್ರಿಂದ ಕೊಳೆಯುವ ಸಂದರ್ಭ ಬರುವುದಿಲ್ಲ. ನೀವು ಈ ರೀತಿ ಎಲ್ಲ ಕೆಲಸ ಮಾಡುವುದನ್ನು ಸಂಜೆ 4 ಗಂಟೆ ಅಥವಾ 3 ಗಂಟೆ ಮೇಲೆ ಸಂಜೆಯ ಟೈಮಲ್ಲಿ ಈ ಕೆಲಸ ಮಾಡಿದರೆ ಗಿಡಗಳಿಗೂ ಆರೋಗ್ಯಕರವಾಗಿರುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಹೂಗಳನ್ನು ಅಷ್ಟೇ ನೀವು ಪಡೆದುಕೊಳ್ಳಬಹುದು. ಗಟ್ಟಿಯಾದ ಕೋಲನ್ನು ಕಟ್ಟೋದ್ರಿಂದ ತುಂಬ ಒಳ್ಳೆಯದು. ನೀವು ನೆಲಕ್ಕೆ ಹಾಕುವಂಥರಾದರೆ ಆದಷ್ಟು ಹೆಚ್ಚಿನ ಮಳೆಯ ಟೈಮಲ್ಲಿ ಮಣ್ಣನ್ನು ಸಮತಟ್ಟಾಗಿಡದೆ ಎತ್ತರವಾಗಿ ಹಾಕೋದ್ರಿಂದ ಗಿಡವು ಮಣ್ಣಿನಿಂದ 2ರಿಂದ 4 ಇಂಚು ಕೆಳಗೆ ಇರೋ ಹಾಗೆ ನೋಡಿಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಪಾಟಲ್ಲಿ ಬೆಳೆಸುವಂಥವರು ಆದಷ್ಟು ಕಡಿಮೆ ಮಳೆ ಇರುವ ಜಾಗದಲ್ಲಿ ನೆಡೋದ್ರಿಂದ ತುಂಬ ಅನುಕೂಲ ಆಗ್ತದೆ. ನೀವು ಎಷ್ಟು ಸಾರಿ ಗಿಡಗಳಿಗೆ ಕೋಲನ್ನು ಎಷ್ಟು ಅಂತರ ಬಿಟ್ಟು ನೆಲಕ್ಕೆ ಗಿಡದ ಪಕ್ಕದಲ್ಲಿ ಕೋಲು ನೆಡುತ್ತೀರೋ ಅಷ್ಟು ಅಗಲದಷ್ಟು ಗಿಡಗಳ ಬುಡದಲ್ಲಿ ಗೆಡ್ಡೆಗಳ ಬೆಳವಣಿಗೆ ಹೆಚ್ಚಾಗುತ್ತಾ ಹೋಗ್ತದೆ. ನೀವು ಮೇಲೆ ಎಷ್ಟು ಮೊಗ್ಗುಗಳಾಗಿ ಬೆಳವಣಿಗೆ ಆಗಿರುತ್ತೋ ಅಷ್ಟೇ ಗೆಡ್ಡೆಗಳು ಗಿಡದ ಬುಡದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಆದಷ್ಟು ಗಿಡದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಕೋಲನ್ನ 2ರಿಂದ 3 ಸಾರಿ ತೆಗೆದು ಬದಲಾವಣೆ ಮಾಡ್ತಾ ಇರಿ, ಗಿಡ ಚೆನ್ನಾಗಿ ಬೆಳವಣಿಗೆ ಆಗ್ತದೆ. ಹೂವೆಲ್ಲ ಮುಗಿದು ಬಾಡುವ ಟೈಮಲ್ಲಿ ಈ ರೀತಿಯ ಮೆಡಿಸಿನ್ ಸುಮಾರು ಔಷಧಿ ಅಂಗಡಿಗಳಲ್ಲಿ ಸಿಗ್ತದೆ. ಈ ಔಷಧಿನ ನೀವು ಗಿಡಗಳಿಗೆ ಅರ್ಧ ಚಮಚ ಅರ್ಧ ಬಕೆಟ್ ನೀರಿಗೆ ಕರಡ್ಕೊಂಡು ಗಿಡಗಳಿಗೆ ಸ್ಪ್ರೇ ಮಾಡಿದರೆ ಹೂಗಳಲ್ಲಿ ಕ್ರಿಮಿಕೀಟಗಳು ಬರದೇ ಇರೋದು ತಪ್ತದೆ. ಮೊಗ್ಗುಗಳೇ ಹುಳ ಆಗೋದಿಲ್ಲ. ಗೆಡ್ಡೆಗಳನ್ನು ಇದರಲ್ಲಿ ಅದ್ಬಿಟ್ಟು ಬಿಸಿಲಲ್ಲಿ ಒಣಗಿಸೋದ್ರಿಂದ ಗೆಡ್ಡೆಗಳು ಹಾಳಾಗೋದಿಲ್ಲ.